ಬಂಗ್ಲೆಗುಡ್ಡ ರಹಸ್ಯದ ಎಕ್ಸ್ಕ್ಲೂಸಿವ್ ವರದಿ. ಧರ್ಮಸ್ಥಳದಲ್ಲಿ ಸಿಕ್ಕ 3 ಬುರುಡೆ ಪುರುಷರದ್ದು. ತಲೆ ಬುರುಡೆಯ ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದುಕೊಟ್ಟ 3 ಬುರುಡೆಗಳು ಪುರುಷರದ್ದು. ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆಗಳು ಈಗ ಪುರುಷರದ್ದು ಅಂತ ವರದಿ ಬಂದಿದೆ. 40 ವರ್ಷದ ಆಸುಪಾಸಿನ ಪುರುಷನ ತಲೆ ಬುರುಡೆ ಪತ್ತೆಯಾಗಿರೋದು. ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸ್ಫೋಟಕ ಟ್ವಿಸ್ಟ್. ಪುರುಷನದ್ದು ಅಂತ ಗೊತ್ತಾಗ್ತಾ ಇದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ ಎಲ್ಲಾ ಬುರುಡೆಗಳು ಪುರುಷನದ್ದೇ. ಏನ್ ಹೇಳ್ತಾ ಇದ್ರು? ಮಹಿಳೆಯರ ಬುರುಡೆಗಳು ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿ ಬಿಸಾಕಿದ್ದಾರೆ. ಅಲ್ಲಿ 100 ಅಸ್ಥಿ ಪಂಜರಗಳು ಸಿಗುತ್ತೆ. ಮಹಿಳೆಯರನ್ನ ಹೊಡೆದು ಹಾಕಿರುವಂತ ಶವಗಳ ಅಸ್ಥಿ ಪಂಜರಗಳು ಸಿಗುತ್ತೆ ಅಂತ ಹೇಳಿದ್ರು. ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿರೋದೇನಂತಂದ್ರೆ ಸಿಕ್ಕ ತಲೆಬುರುಡೆಗಳು ಪುರುಷರದ್ದು. ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆ ವರದಿ. 40 ವರ್ಷ ಆಸುಪಾಸಿನ ಪುರುಷನ ತಲೆ ಬುರುಡೆ. ಬಂಗ್ಲೆಗುಡ್ಡ ರಹಸ್ಯದ ಎಕ್ಸ್ಕ್ಲೂಸಿವ್ ವರದಿ. ಧರ್ಮಸ್ಥಳದಲ್ಲಿ ಸಿಕ್ಕ 3 ಬುರುಡೆ ಪುರುಷರದ್ದು. ತಲೆ ಬುರುಡೆಯ ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದುಕೊಟ್ಟ 3 ಬುರುಡೆಗಳು ಪುರುಷರದ್ದು. ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆಗಳು ಈಗ ಪುರುಷರದ್ದು ಅಂತ ವರದಿ ಬಂದಿದೆ. 40 ವರ್ಷದ ಆಸುಪಾಸಿನ ಪುರುಷನ ತಲೆ ಬುರುಡೆ ಪತ್ತೆಯಾಗಿರೋದು. ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸ್ಫೋಟಕ ಟ್ವಿಸ್ಟ್. ಪುರುಷನದ್ದು ಅಂತ ಗೊತ್ತಾಗ್ತಾ ಇದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ ಎಲ್ಲಾ ಬುರುಡೆಗಳು ಪುರುಷನದ್ದೇ. ಏನ್ ಹೇಳ್ತಾ ಇದ್ರು? ಮಹಿಳೆಯರ ಬುರುಡೆಗಳು ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿ ಬಿಸಾಕಿದ್ದಾರೆ. ಅಲ್ಲಿ 100 ಅಸ್ಥಿ ಪಂಜರಗಳು ಸಿಗುತ್ತೆ. ಮಹಿಳೆಯರನ್ನ ಹೊಡೆದು ಹಾಕಿರುವಂತ ಶವಗಳ ಅಸ್ಥಿ ಪಂಜರಗಳು ಸಿಗುತ್ತೆ ಅಂತ ಹೇಳಿದ್ರು. ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿರೋದೇನಂತಂದ್ರೆ ಸಿಕ್ಕ ತಲೆಬುರುಡೆಗಳು ಪುರುಷರದ್ದು. ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆ ವರದಿ. 40 ವರ್ಷ ಆಸುಪಾಸಿನ ಪುರುಷನ ತಲೆ ಬುರುಡೆ. ಬಂಗ್ಲೆಗುಡ್ಡ ರಹಸ್ಯದ ಎಕ್ಸ್ಕ್ಲೂಸಿವ್ ವರದಿ. ಧರ್ಮಸ್ಥಳದಲ್ಲಿ ಸಿಕ್ಕ 3 ಬುರುಡೆ ಪುರುಷರದ್ದು. ತಲೆ ಬುರುಡೆಯ ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದುಕೊಟ್ಟ 3 ಬುರುಡೆಗಳು ಪುರುಷರದ್ದು. ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆಗಳು ಈಗ ಪುರುಷರದ್ದು ಅಂತ ವರದಿ ಬಂದಿದೆ. 40 ವರ್ಷದ ಆಸುಪಾಸಿನ ಪುರುಷನ ತಲೆ ಬುರುಡೆ ಪತ್ತೆಯಾಗಿರೋದು. ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸ್ಫೋಟಕ ಟ್ವಿಸ್ಟ್. ಪುರುಷನದ್ದು ಅಂತ ಗೊತ್ತಾಗ್ತಾ ಇದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ ಎಲ್ಲಾ ಬುರುಡೆಗಳು ಪುರುಷನದ್ದೇ. ಏನ್ ಹೇಳ್ತಾ ಇದ್ರು? ಮಹಿಳೆಯರ ಬುರುಡೆಗಳು ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿ ಬಿಸಾಕಿದ್ದಾರೆ. ಅಲ್ಲಿ 100 ಅಸ್ಥಿ ಪಂಜರಗಳು ಸಿಗುತ್ತೆ. ಮಹಿಳೆಯರನ್ನ ಹೊಡೆದು ಹಾಕಿರುವಂತ ಶವಗಳ ಅಸ್ಥಿ ಪಂಜರಗಳು ಸಿಗುತ್ತೆ ಅಂತ ಹೇಳಿದ್ರು. ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿರೋದೇನಂತಂದ್ರೆ ಸಿಕ್ಕ ತಲೆಬುರುಡೆಗಳು ಪುರುಷರದ್ದು. ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆ ವರದಿ. 40 ವರ್ಷ ಆಸುಪಾಸಿನ ಪುರುಷನ ತಲೆ ಬುರುಡೆ. ಬಂಗ್ಲೆಗುಡ್ಡ ರಹಸ್ಯದ ಎಕ್ಸ್ಕ್ಲೂಸಿವ್ ವರದಿ. ಧರ್ಮಸ್ಥಳದಲ್ಲಿ ಸಿಕ್ಕ 3 ಬುರುಡೆ ಪುರುಷರದ್ದು. ತಲೆ ಬುರುಡೆಯ ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದುಕೊಟ್ಟ 3 ಬುರುಡೆಗಳು ಪುರುಷರದ್ದು. ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆಗಳು ಈಗ ಪುರುಷರದ್ದು ಅಂತ ವರದಿ ಬಂದಿದೆ. 40 ವರ್ಷದ ಆಸುಪಾಸಿನ ಪುರುಷನ ತಲೆ ಬುರುಡೆ ಪತ್ತೆಯಾಗಿರೋದು. ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸ್ಫೋಟಕ ಟ್ವಿಸ್ಟ್. ಪುರುಷನದ್ದು ಅಂತ ಗೊತ್ತಾಗ್ತಾ ಇದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ ಎಲ್ಲಾ ಬುರುಡೆಗಳು ಪುರುಷನದ್ದೇ. ಏನ್ ಹೇಳ್ತಾ ಇದ್ರು? ಮಹಿಳೆಯರ ಬುರುಡೆಗಳು ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿ ಬಿಸಾಕಿದ್ದಾರೆ. ಅಲ್ಲಿ 100 ಅಸ್ಥಿ ಪಂಜರಗಳು ಸಿಗುತ್ತೆ. ಮಹಿಳೆಯರನ್ನ ಹೊಡೆದು ಹಾಕಿರುವಂತ ಶವಗಳ ಅಸ್ಥಿ ಪಂಜರಗಳು ಸಿಗುತ್ತೆ ಅಂತ ಹೇಳಿದ್ರು. ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿರೋದೇನಂತಂದ್ರೆ ಸಿಕ್ಕ ತಲೆಬುರುಡೆಗಳು ಪುರುಷರದ್ದು. ವರದಿ ಬಹಿರಂಗ ಆಗಿದೆ.
ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆ ವರದಿ. 40 ವರ್ಷ ಆಸ್ಪಾಸಿನ ಪುರುಷನ ತಲೆ ಬುರುಡೆ. ಬಂಗ್ಲೆಗುಡ್ಡ ರಹಸ್ಯದ ಎಕ್ಸ್ಕ್ಲೂಸಿವ್ ವರದಿ. ಧರ್ಮಸ್ಥಳದಲ್ಲಿ ಸಿಕ್ಕ 3 ಬುರುಡೆ ಪುರುಷರದ್ದು. ತಲೆ ಬುರುಡೆಯ ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದುಕೊಟ್ಟ 3 ಬುರುಡೆಗಳು ಪುರುಷರದ್ದು. ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆಗಳು ಈಗ ಪುರುಷರದ್ದು ಅಂತ ವರದಿ ಬಂದಿದೆ. 40 ವರ್ಷದ ಆಸುಪಾಸಿನ ಪುರುಷನ ತಲೆ ಬುರುಡೆ ಪತ್ತೆಯಾಗಿರೋದು. ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸ್ಫೋಟಕ ಟ್ವಿಸ್ಟ್. ಪುರುಷರದ್ದು ಅಂತ ಗೊತ್ತಾಗ್ತಾ ಇದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ ಎಲ್ಲಾ ಬುರುಡೆಗಳು ಪುರುಷನದ್ದೇ. ಏನ್ ಹೇಳ್ತಾ ಇದ್ರು? ಮಹಿಳೆಯರ ಬುರುಡೆಗಳು ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿ ಬಿಸಾಕಿದ್ದಾರೆ. ಅಲ್ಲಿ 100 ಅಸ್ಥಿ ಪಂಜರಗಳು ಸಿಗುತ್ತೆ. ಮಹಿಳೆಯರನ್ನ ಹೊಡೆದು ಹಾಕಿರುವಂತ ಶವಗಳ ಅಸ್ಥಿ ಪಂಜರಗಳು ಸಿಗುತ್ತೆ ಅಂತ ಹೇಳಿದ್ರು. ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿರೋದೇನಂತಂದ್ರೆ ಸಿಕ್ಕ ತಲೆಬುರುಡೆಗಳು ಪುರುಷರದ್ದು. ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆ ವರದಿ. 40 ವರ್ಷ ಆಸ್ಪಾಸಿನ ಪುರುಷನ ತಲೆ ಬುರುಡೆ. ಬಂಗ್ಲೆಗುಡ್ಡ ರಹಸ್ಯದ ಎಕ್ಸ್ಕ್ಲೂಸಿವ್ ವರದಿ. ಧರ್ಮಸ್ಥಳದಲ್ಲಿ ಸಿಕ್ಕ 3 ಬುರುಡೆ ಪುರುಷರದ್ದು. ತಲೆ ಬುರುಡೆಯ ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದುಕೊಟ್ಟ 3 ಬುರುಡೆಗಳು ಪುರುಷರದ್ದು. ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆಗಳು ಈಗ ಪುರುಷರದ್ದು ಅಂತ ವರದಿ ಬಂದಿದೆ. 40 ವರ್ಷದ ಆಸುಪಾಸಿನ ಪುರುಷನ ತಲೆ ಬುರುಡೆ ಪತ್ತೆಯಾಗಿರೋದು. ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸ್ಫೋಟಕ ಟ್ವಿಸ್ಟ್. ಪುರುಷನದ್ದು ಅಂತ ಗೊತ್ತಾಗ್ತಾ ಇದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ ಎಲ್ಲಾ ಬುರುಡೆಗಳು ಪುರುಷನದ್ದೇ. ಏನ್ ಹೇಳ್ತಾ ಇದ್ರು? ಮಹಿಳೆಯರ ಬುರುಡೆಗಳು ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿ ಬಿಸಾಕಿದ್ದಾರೆ. ಅಲ್ಲಿ 100 ಅಸ್ಥಿ ಪಂಜರಗಳು ಸಿಗುತ್ತೆ. ಮಹಿಳೆಯರನ್ನ ಹೊಡೆದು ಹಾಕಿರುವಂತ ಶವಗಳ ಅಸ್ಥಿ ಪಂಜರಗಳು ಸಿಗುತ್ತೆ ಅಂತ ಹೇಳಿದ್ರು. ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿರೋದೇನಂತಂದ್ರೆ ಸಿಕ್ಕ ತಲೆಬುರುಡೆಗಳು ಪುರುಷರದ್ದು. ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆ ವರದಿ. 40 ವರ್ಷ ಆಸ್ಪಾಸಿನ ಪುರುಷನ ತಲೆ ಬುರುಡೆ. ಬಂಗ್ಲೆಗುಡ್ಡ ರಹಸ್ಯದ ಎಕ್ಸ್ಕ್ಲೂಸಿವ್ ವರದಿ. ಧರ್ಮಸ್ಥಳದಲ್ಲಿ ಸಿಕ್ಕ 3 ಬುರುಡೆ ಪುರುಷರದ್ದು. ತಲೆ ಬುರುಡೆಯ ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದುಕೊಟ್ಟ 3 ಬುರುಡೆಗಳು ಪುರುಷರದ್ದು. ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆಗಳು ಈಗ ಪುರುಷರದ್ದು ಅಂತ ವರದಿ ಬಂದಿದೆ. 40 ವರ್ಷದ ಆಸುಪಾಸಿನ ಪುರುಷನ ತಲೆ ಬುರುಡೆ ಪತ್ತೆಯಾಗಿರೋದು. ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸ್ಫೋಟಕ ಟ್ವಿಸ್ಟ್. ಪುರುಷರದ್ದು ಅಂತ ಗೊತ್ತಾಗ್ತಾ ಇದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ ಎಲ್ಲಾ ಬುರುಡೆಗಳು ಪುರುಷನದ್ದೇ. ಏನ್ ಹೇಳ್ತಾ ಇದ್ರು? ಮಹಿಳೆಯರ ಬುರುಡೆಗಳು ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿ ಬಿಸಾಕಿದ್ದಾರೆ. ಅಲ್ಲಿ 100 ಅಸ್ಥಿ ಪಂಜರಗಳು ಸಿಗುತ್ತೆ. ಮಹಿಳೆಯರನ್ನ ಹೊಡೆದು ಹಾಕಿರುವಂತ ಶವಗಳ ಅಸ್ಥಿ ಪಂಜರಗಳು ಸಿಗುತ್ತೆ ಅಂತ ಹೇಳಿದ್ರು. ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿರೋದೇನಂತಂದ್ರೆ ಸಿಕ್ಕ ತಲೆಬುರುಡೆಗಳು ಪುರುಷರದ್ದು. ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆ ವರದಿ. 40 ವರ್ಷ ಆಸ್ಪಾಸಿನ ಪುರುಷನ ತಲೆ ಬುರುಡೆ. ಬಂಗ್ಲೆಗುಡ್ಡ ರಹಸ್ಯದ ಎಕ್ಸ್ಕ್ಲೂಸಿವ್ ವರದಿ. ಧರ್ಮಸ್ಥಳದಲ್ಲಿ ಸಿಕ್ಕ 3 ಬುರುಡೆ ಪುರುಷರದ್ದು. ತಲೆ ಬುರುಡೆಯ ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದುಕೊಟ್ಟ 3 ಬುರುಡೆಗಳು ಪುರುಷರದ್ದು. ಎಫ್ಎಸ್ಎಲ್ ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆಗಳು ಈಗ ಪುರುಷರದ್ದು ಅಂತ ವರದಿ ಬಂದಿದೆ. 40 ವರ್ಷದ ಆಸುಪಾಸಿನ ಪುರುಷನ ತಲೆ ಬುರುಡೆ ಪತ್ತೆಯಾಗಿರೋದು. ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸ್ಫೋಟಕ ಟ್ವಿಸ್ಟ್. ಪುರುಷರದ್ದು ಅಂತ ಗೊತ್ತಾಗ್ತಾ ಇದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ ಎಲ್ಲಾ ಬುರುಡೆಗಳು ಪುರುಷನದ್ದೇ. ಏನ್ ಹೇಳ್ತಾ ಇದ್ರು? ಮಹಿಳೆಯರ ಬುರುಡೆಗಳು ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿ ಬಿಸಾಕಿದ್ದಾರೆ. ಅಲ್ಲಿ 100 ಅಸ್ಥಿ ಪಂಜರಗಳು ಸಿಗುತ್ತೆ. ಮಹಿಳೆಯರನ್ನ ಹೊಡೆದು ಹಾಕಿರುವಂತ ಶವಗಳ ಅಸ್ಥಿ ಪಂಜರಗಳು ಸಿಗುತ್ತೆ ಅಂತ ಹೇಳಿದ್ರು. ಈಗ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿರೋದೇನಂತಂದ್ರೆ
ಸಿಕ್ಕ ತಲೆಬುರುಡೆಗಳು ಪುರುಷರದ್ದು ವರದಿ ಬಹಿರಂಗ ಆಗಿದೆ. ಚಿನ್ನಯ್ಯ ತಂದ ಬುರುಡೆ ಸೇರಿ 3 ಬುರುಡೆ ವರದಿ. 40 ವರ್ಷ ಆಸ್ಪಾಸಿನ ಪುರುಷನ ತಲೆಬುರುಡೆ